ಒಂದು ಮೊನ್ನೆ ನಡೆದಂಥ ದೇಶದಲ್ಲಿ ನಡೆದಂಥ 5 ರಾಜ್ಯದ ಚುನಾವಣೆಗಳು, ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ 2 ವಿಧಾನಸಭೆ ಉಪಚುನಾವಣೆಗಳು, ಇದೆಲ್ಲ ನೋಡಿದಾಗ ದೇಶದ ಜನ ಯಾವ ದಿಕ್ಕಲ್ಲಿದ್ದಾರೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಒಂದು ರೀತಿಯ ಉತ್ತರ ಭಾರತ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ರಾಷ್ಟ್ರೀಯ ವಿಚಾರಗಳಿಗೆ, ಹಿಂದುತ್ವಕ್ಕೆ ಹೆಚ್ಚಿನ ಬೆಂಬಲವನ್ನು ಈ ದೇಶದ ಜನ ಕೊಡ್ತಾ ಇದ್ದಾರೆ ಅಂತ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಸ್ವಾಮಿ ವಿವೇಕಾನಂದರು ಇರ್ಬೋದು, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಇರ್ಬೋದು, ಯಾವ ಸಿದ್ಧಾಂತಕ್ಕೋಸ್ಕರ ಪ್ರಯತ್ನ ನಡೆಸಿದ್ರೋ ಈ ದೇಶದಲ್ಲಿ, ಆ ಸಿದ್ಧಾಂತಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಬೆಲೆ ಸಿಗ್ತಲ್ಲ ಅಂತ ತುಂಬ ಸಂತೋಷ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ನಡೆದಂಥ ಪರಿವರ್ತನೆ, ಅನೇಕ ಭ್ರಷ್ಟಾಚಾರ, ಜೈಲಿಗೆ ಹೋಗಿ ಬಂದಂಥ ವ್ಯವಸ್ಥೆಗಳು, ಎಲ್ಲ ಧರ್ಮಕ್ಕೂ ಕೂಡ ನಾವು ಬೆಲೆ ಕೊಡ್ತೀವಿ ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಂಥ ಸರ್ಕಾರ ತಮಿಳುನಾಡಲ್ಲಿ ಹೋಯಿತು. ಹೀಗೆ ಈ ಚುನಾವಣೆ ಒಂದು ರೀತಿಯ ಪರಿವರ್ತನೆ, ದೇಶದಲ್ಲಿ ಪರಿವರ್ತನೆ ಆಗ್ತಾ ಇರೋದು ತುಂಬ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೀವಿ. ಅದೇ ರೀತಿ ಕೇರಳ, ಯಾವ ಕಾರಣಕ್ಕೂ ನಾವು ಇಲ್ಲಿ BJP ಅವಕಾಶ ಕೊಡಲ್ಲ ಅನ್ನೋಂಥ ಮಾತನ್ನ ಕೇರಳದಲ್ಲೂ ಹೇಳ್ತಿದ್ರು, ತಮಿಳುನಾಡಲ್ಲೂ ಹೇಳ್ತಿದ್ರು. ತಮಿಳುನಾಡಲ್ಲೂ ಒಂದು ಸೀಟ್ ಗೆದ್ದಿದ್ದೇವೆ, ಕೇರಳದಲ್ಲೂ 3 ಸರಿಯಾದ ನಮ್ಮ ಹುಲಿಗಳೇ ಗೆದ್ದಿದ್ದಾರೆ. ಅಲ್ಲಿ 14% ಓಟು ಬಂದಿದೆ. ಅಂದರೆ ದೇಶದಲ್ಲಿ ಪರಿವರ್ತನೆ, ಹಿಂದುತ್ವದ ಬಗ್ಗೆ, ರಾಷ್ಟ್ರೀಯ ವಿಚಾರಗಳ ಬಗ್ಗೆ ಬೆಂಬಲ ಕೊಡ್ತಾರೆ ಈ ಚುನಾವಣೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ದುರಾದೃಷ್ಟ, ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಯಾರು ಹಿಂದುತ್ವದ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ನಡೆಸಬೇಕಾಗಿತ್ತು, ಅಲ್ಲಿ ಓಟ್ ಬರಬೇಕಾಗಿತ್ತು, ಅಲ್ಲಿ ಬರಲಿಲ್ಲ. ಒಂದು ರೀತಿಯ ಮುಸಲ್ಮಾನರು ದಬ್ಬಾಳಿಕೆ ಮಾಡಿಕೊಂಡು ಸೀಟ್ ತಗೊಂಡು ಕಾಂಗ್ರೆಸ್ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಂಥ ಕುತಂತ್ರ ಕೂಡ ನಡೆಸಿದ್ರು. ಬ್ಲ್ಯಾಕ್ ಮೇಲ್ ನಡೆಯಲ್ಲ ಅನ್ನೋದು ಕೂಡ ತೀರ್ಮಾನ ಆಯಿತು. ಆದರೆ ಎರಡೂ ಕಡೆನೂ ಕೂಡ ಹಿಂದುತ್ವವಾದಿಗಳು ಗೆಲ್ಲಬೇಕಾಗಿತ್ತು, ಗೆಲ್ಲಿಲ್ವಲ್ಲ ಅಂತ ನೋವು ನನಗಿದೆ. ಬರೋಂಥ ದಿನದಲ್ಲಿ ಖಂಡಿತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪರಿವರ್ತನೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗಿನ್ನೂ ಅಲ್ಲಿ ಆಹ್ವಾನ ಬಂದಿಲ್ಲ, ನೋಡ್ತೀವಿ. ಇಷ್ಟು ರಿಯಾಕ್ಷನ್ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತೇನಿಲ್ಲ. ಎಸ್ ಸರ್, ಧನ್ಯವಾದ.